ಹಾಯ್ ಎಲ್ಲರಿಗೂ ನಮಸ್ತೆ. ದುರ್ಗಾ ವಿಶ್ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇದು ಅವರೆಕಾಳು ಸೀಸನ್ನಲ್ಲಿ ಮಾಡಲೇಬೇಕಾದಂತಹ ರೆಸಿಪಿ, ಸ್ನ್ಯಾಕ್ಸ್ ರೆಸಿಪಿ ಅಂತಲೇ ಹೇಳ್ಬೋದು. ಟೀ ಜೊತೆ ಕಾಫಿ ಜೊತೆನೆಲ್ಲನೂ ತುಂಬ ಚೆನ್ನಾಗಿರುತ್ತೆ. ಸಂಜೆ ಈವ್ನಿಂಗ್ನಲ್ಲಿ ಸ್ನ್ಯಾಕ್ಸ್ಗೆ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇದಕ್ಕೆ ಏನೇನು ಐಟಮ್ ಬೇಕು ಅಂತ ನೋಡ್ಕೊಂಡು ಬರೋಣ. ನೋಡಿ, ನಾನು ಅವಲಕ್ಕಿ ತೊಗೊಂಡಿದ್ದೀನಿ. ಇದಕ್ಕೆ ಗಟ್ಟಿ ಅವಲಕ್ಕಿ ಬೇಕು. ಅದ್ರ ಜೊತೆಗೆ ಕಿತ್ಕೊಂಡಿರುವಂತಹ ಬೇಳೆ, ಸ್ವಲ್ಪ ಕಡಲೆ, ಅದ್ರ ಜೊತೆಗೆ ಕಡಲೆ ಬೀಜ, ಸ್ವಲ್ಪ ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ, 2 ಒಣಮೆಣ್ಸಿನ್ಕಾಯಿ, ಒಣ ಕೊಬ್ಬರಿ ತೊಗೊಂಡಿದ್ದೀನಿ ನಾನು. ಈಗ ಒಂದು ಬೌಲ್ ತೊಗೊಂಡಿದ್ದೀನಿ. ಬೌಲ್ಗೆ 1 ಚಮಚ ಅರಿಶಿನ ಪೌಡ್ರ್ ಹಾಕ್ತಿದ್ದೀನಿ. ಅರಿಶಿನ ಪುಡಿ ಹಾಕೋದು ಕಲರ್ಗೋಸ್ಕರ. ಚಿಲ್ಲಿ ಪೌಡ್ರು, ಅರಿಶಿನ ಪುಡಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಚಿಲ್ಲಿ ಪೌಡ್ರು ಖಾರಕ್ಕೆ ಅನುಗುಣವಾಗಿ ಹಾಕೋತಾ ಇದ್ದೀನಿ. ಸ್ನ್ಯಾಕ್ಸ್ ರೆಸಿಪಿ ಆಗಿರೋದ್ರಿಂದ ಸ್ವಲ್ಪ ಖಾರವಾಗಿದ್ರೇ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಉಪ್ಪು, ಪುಡಿ ಉಪ್ಪನ್ನು ಬಳಸ್ತಾ ಇದ್ದೀನಿ. ಎಲ್ಲನೂ ಚೆನ್ನಾಗಿ ಇವಾಗ ಒಂದು ಸಾರಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ಇದನ್ನು. ನೋಡಿ, ಈಗ ಗ್ಯಾಸ್ ಹಚ್ಕೊಂಡು ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೀನಿ. ಚೆನ್ನಾಗಿ ಎಣ್ಣೆ ಕಾಯಬೇಕು. ಎಣ್ಣೆ ಕಾಯ್ದಾದ್ಮೇಲೆ ಅವಲಕ್ಕಿ ಹಾಕೋಬೇಕು. ತಣ್ಣಗಿರ್ಬೇಕಾದ್ರೇ ಹಾಕೋಬಾರ್ದು. ನೋಡಿ, ಎಣ್ಣೆ ಕಾಯ್ದ್ಮೇಲೆ ಇಟ್ಟರೆ ಚೆನ್ನಾಗಿ ಅವಲಕ್ಕಿ ಚೆನ್ನಾಗಿ ಉಬ್ಬಿ ಬರುತ್ತೆ. ನೋಡಿ, ಈ ರೀತಿ ಎಲ್ಲನೂ ಒಂದು ಜಾಲರಿಗೆ ಹಾಕೋಬೇಕು. ಎಣ್ಣೆ ಎಲ್ಲ ಇನ್ನೂ ಇರುತ್ತೆ ಅವಲಕ್ಕಿಲಿ. ಎಣ್ಣೆ ಎಲ್ಲ ಹೀರ್ಕೊಳ್ಳೋದಕ್ಕೆ ಒಂದು ಜಾಲರಿಗೆ ಇಟ್ಕೋಬೇಕು. ಹೀಗೆ ಎಲ್ಲನೂ ಅವಲಕ್ಕಿನೆಲ್ಲ ತೇಲಿಸ್ಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ ಒಂದು ಸೊಪ್ಪು ಸೋಸುವಂಥ ಜಾಲರಿಗೆ. ಇನ್ನು ಈ ಉಳಿದಂತಹ ಅವಲಕ್ಕಿನೆಲ್ಲನೂ ಕೂಡ ಅದೇ ರೀತಿ ತೇಲಿಸ್ಕೊತಾ ಇದ್ದೀನಿ. ನಾನು ಸ್ವಲ್ಪನೇ ಮಾಡ್ಕೋತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅವಲಕ್ಕಿ ಅಂತ. ಕಡಲೆಪುರಿ ಥರ ಆಗಿದೆ. ಅವಲಕ್ಕಿ ಸ್ವಲ್ಪ ಚೆನ್ನಾಗಿ ದಪ್ಪಗಿರೋ ಅವಲಕ್ಕಿನ ಬಳಸಿದ್ರೆ ಚೆನ್ನಾಗಿರುತ್ತೆ. ಈ ರೀತಿ ಎಲ್ಲ ಅವಲಕ್ಕಿನೂ ತೇಲಿಸ್ಕೊಂಡು ಎತ್ತಿಟ್ಕೋತಾ ಇದ್ದೀನಿ. ನೋಡಿ, ಈಗ ಅವಲಕ್ಕಿ ಎಲ್ಲ ಎಣ್ಣೆಯಲ್ಲಿ ಕರ್ಕೊಂಡಿದ್ದಾಯಿತು. ಈಗ ಒಂದು ಬೌಲ್ ಕಡಲೆ ಬೀಜ ಇತ್ತಲ್ವ, ಕಡಲೆ ಬೀಜ ಹಾಕೋತಾ ಇದ್ದೀನಿ. ಬೇಗ ಫ್ರೈ ಆಗುತ್ತೆ ಕಡಲೆ ಬೀಜ. ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಎಣ್ಣೆ ಚೆನ್ನಾಗಿ ಕಾಯ್ದಿರೋದ್ರಿಂದ ಬೇಗ ಫ್ರೈ ಆಗುತ್ತೆ ಕಡಲೆ ಬೀಜ. ನೋಡಿ, ಇವಾಗ ಕಡಲೆ ಬೀಜನೆಲ್ಲ ತೆಗೆದುಬಿಡೋಣ. ಸೀದೋಗ್ಬಿಡುತ್ತೆ ಅದರಿಂದ. ಆದಷ್ಟು ಹೈ ಫ್ಲೇಮೆಲ್ಲ ಇಟ್ಕೊಂಡಿದ್ನೆಲ್ಲ ಫ್ರೈ ಮಾಡ್ಕೋಬೇಕು. ಈಗ ಕಡಲೆ ಬೀಜ ಎಲ್ಲ ನೀಟಾಗಿ ತೆಕ್ಕೊಂಡಿದ್ದಾಗಿದೆ. ಈಗ ಕಡಲೆ ತೊಗೊಂಡಿದ್ನಲ್ಲ, ಕಡಲೆ ಹಾಕೋತಾ ಇದ್ದೀನಿ. ಕಡಲೆ ಆಲ್ರೆಡಿ ಕ್ರಿಸ್ಪಿಯಾಗಿರುತ್ತೆ. ಅದನ್ನೇನು ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇರೋದಿಲ್ಲ. ಎಣ್ಣೆಗೆ ಸ್ವಲ್ಪ ಹಾಕಿ ತೆಗೆದುಬಿಡಬೇಕು. ಅಷ್ಟೇ ಸಾಕು. ಜಾಸ್ತಿ ಎಣ್ಣೆಗೇನು ಫ್ರೈ ಮಾಡೋ ಅವಶ್ಯಕತೆ ಇರೋದಿಲ್ಲ ಕಡಲೆ. ಈಗ ಲಾಸ್ಟಲ್ಲಿ ಇದ್ಕಿದ ಬೇಳೆ ಹಾಕೋತಾ ಇದ್ದೀನಿ. ಇದ್ಕಿದ ಬೇಳೆಯಲ್ಲಿ ನೀರಿನ ಅಂಶ ಇರುತ್ತೆ. ಆದ್ದರಿಂದ ಅದನ್ನು ಒಂದು ಬಟ್ಟೆನಲ್ಲಿ ಹಾಕಿ ಆರೋದಕ್ಕೆ ಬಿಡಬೇಕು. ಒಂದು ಸ್ವಲ್ಪ ಹೊತ್ತು ಬಾಡ್ದಂಗೆ ಆಗುತ್ತಲ್ಲ, ಆವಾಗ ತೆಗೆದು ಈ ರೀತಿ ಎಣ್ಣೆಗೆ ಹಾಕ್ಕೋಬೇಕು. ನೀರು ಇರಬೇಕಾದ್ರೇ ಹಾಕ್ಕೊಂಡ್ರೆ ಎಣ್ಣೆ ಚಿಟಪಟ ಸೌಂಡ್ ಬಂದ್ಬಿಡುತ್ತೆ. ಇದ್ಕಿದ ಬೇಳೆ ಬೇಯೋದು ತುಂಬ ಲೇಟ್ ಆಗುತ್ತೆ. ಸ್ವಲ್ಪ ಈ ರೀತಿ ತಿರುಗಿಸಿ ಬೇಯಿಸ್ತಾ ಇರಬೇಕು. ಅವರೆಕಾಳು ಸೀಸನಲ್ಲಿ ಒಂದು ಸಾರಿ ಈ ರೆಸಿಪಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಕಲರೆಲ್ಲ ಚೆನ್ನಾಗಿ ಚೇಂಜ್ ಆಗಬೇಕು. ಗೊತ್ತಾಗುತ್ತೆ ನಿಮಗೆ. ಕೈನಲ್ಲಿ ಮುಟ್ಟಿ ನೋಡಿದ್ರೆ ಗಟ್ಟಿಯಾಗಿರುತ್ತೆ. ಆವಾಗ ಇದನ್ನು ತೆಗೆದುಬಿಡಬೇಕು. ನೋಡಿ, ಇವಾಗೆಲ್ಲ ಚೆನ್ನಾಗಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗೆಲ್ಲ ತಕ್ಕೋತಾ ಇದ್ದೀನಿ.
ಚಿಕ್ಕಿದ ಬೇಳೆನೇ ಸಪ್ರೇಟ್ ಮಾಡ್ಕೋಬೋದು ಖಾರ ಮಾಡಿಕೊಂಡು. ಈಗ ಲಾಸ್ಟಲ್ಲಿ ಕೊಬ್ಬರಿ ಇಟ್ಕೊಂಡಿದ್ನಲ್ವ, ಆ ಕೊಬ್ಬರಿನ ಹಾಕೋತಾ ಇದ್ದೀನಿ. ಕೊಬ್ಬರಿ ಜೊತೆಲಿ ಒಣಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಎಲ್ಲ ಕೂಡ ಹಾಕೋತಾ ಇದ್ದೀನಿ. ಈ ರೀತಿ ಹಾಕ್ಬಿಟ್ಟು ಗ್ಯಾಸನ್ನು ಆಫ್ ಮಾಡಿಬಿಡ್ಬೇಕು. ಎಣ್ಣೆ ಬಿಸಿ ಇರುತ್ತಲ್ವ, ಹಾಗೆ ಕರಿಬೇವಿನ ಸೊಪ್ಪೆಲ್ಲ ಚೆನ್ನಾಗಿ ಫ್ರೈ ಆಗಿ ಕ್ರಿಸ್ಪಿ ಆಗುತ್ತೆ. ಗ್ಯಾಸನ್ನು ಆಫ್ ಮಾಡಿ ಇವಾಗ ನಾನು ಎಲ್ಲ ಎಣ್ಣೆಲಿ ತೇಲಿಸ್ಕೊಂಡಿದ್ನಲ್ವ, ಅವಲಕ್ಕಿ, ಕಡಲೆ ಬೀಜ ಎಲ್ಲನೂ ಇದಕ್ಕಿವಾಗ ನಾನು ಒಂದು ಖಾರದ ಪುಡಿ ಎಲ್ಲ ಹಾಕೋತಾ ಇದ್ದೀನಿ. ಮೊದಲೇ ಬೌಲಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಖಾರದ ಪುಡಿನೆಲ್ಲನೂ ಖಾರಕ್ಕೆ ಅನುಗುಣವಾಗಿ ಹಾಕೋತಾ ಇದ್ದೀನಿ. ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಂಡೆಲ್ಲ ಒಂದು ಸಾರಿ ಈ ರೀತಿ ಮಿಕ್ಸ್ ಕೊಡೋಣ. ಆದಷ್ಟು ಬಿಸಿ ಇದ್ದಾಗಲೇ ಹಾಕ್ಕೊಂಡ್ರೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ. ಲೇಟ್ ಮಾಡಬೇಡಿ, ಬಿಸಿ ಇದ್ದಾಗೆ ಹಾಕ್ಕೊಳ್ಳಿ. ಅರಿಶಿನ ಹಾಕೋದ್ರಿಂದ ಒಳ್ಳೆ ಕಲರ್ ಬರುತ್ತೆ. ಇವಾಗ ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂತ ನೋಡ್ಕೊಕೊಂಡು ಇನ್ನೊಂದು ಸ್ವಲ್ಪ ಉಪ್ಪು ಖಾರ ಬೇಕಾದರೆ ಹಾಕೋಬೋದು ಲಾಸ್ಟಲ್ಲಿ. ಬಿಸಿ ಇದ್ದಾಗೆ ಉಪ್ಪು ಖಾರ ಹಾಕ್ಕೊಂಡ್ರೆ ಚೆನ್ನಾಗಿ ಹಿಡಿಯುತ್ತೆ. ಆಮೇಲೆ ಹಾಕ್ಕೊಂಡ್ರೆ ಉಪ್ಪು ಸಿಗುತ್ತೆ ಬಾಯಿಗೆ. ಎಲ್ಲ ಒಂದು ಸಾರಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಎಣ್ಣೆಗೆ ತೇಲಿಸ್ಕೊಂಡಿದ್ನಲ್ವ, ಕರಿಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದ್ರ ಜೊತೆ ಕೊಬ್ಬರಿ ಹಾಕಿದ್ನಲ್ವ, ಇದನ್ನೆಲ್ಲನೂ ಎಣ್ಣೆಯಿಂದ ಹಾಕಿದ್ನಲ್ವ ತೆಗೆದಿಟ್ಕೊಂಡಿದ್ದೀನಿ. ಅದನ್ನು ಕೂಡ ಇವಾಗ ಅವಲಕ್ಕಿ ಜೊತೆಯಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗೆಲ್ಲ ಈ ಥರ ಮಿಕ್ಸ್ ಮಾಡಿ ಒಂದು ಡಬ್ಬಕ್ಕೆ ಹಾಕಿಟ್ಕೊಂಡ್ರೆ ಒಂದು ವಾರ 15 ದಿನದವರೆಗೂ ಬಳಸ್ಕೋಬೋದು. ಟೀ ಜೊತೆಲಿ, ಕಾಫಿ ಜೊತೆಲಿ, ಈವ್ನಿಂಗ್ ಸ್ನ್ಯಾಕ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ಈ ರೆಸಿಪಿಯನ್ನು ಟ್ರೈ ಮಾಡಿ. ಯಾರಿಗೆಲ್ಲ ಈ ಸ್ನ್ಯಾಕ್ಸ್ ರೆಸಿಪಿ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.